ಸೂರ್ಯರು ಬರ್ಲಿ ಅಂತ ಕಾಯ್ತಾ ಇದ್ದೀರಿ, ಒಟ್ಟಿಗೆ ಊಟ ಮಾಡೋಣ ಅಂತ. ಚೆನ್ನಾಗಿದೆ. ಇನ್ಮೇಲೆ ಸ್ವಲ್ಪನೂ ಪ್ರೀತಿ ಇದಿರೋ ಮನುಷ್ಯ ಬರ್ತಾನೆ ಅಂತ ಕಾಯ್ತಿದ್ಯಲ್ಲ, ನಿನಗೆ ಹಾಗಂತ ನೀನ್ ಅನ್ಕೊಂಡಿದ್ಯಾ? ಆದ್ರೆ ಸೂರ್ಯ ಅವರಿಗೆ ನನ್ನ ಮೇಲೆ ತುಂಬಾ ಒಲವಿದೆ ಕಣೋ. ಅಷ್ಟೊಂದು ಒಲವಿದ್ರೆ ಇಷ್ಟೊತ್ತಿಗೆ ಮನೆಗೆ ಬರ್ತಿದ್ರು ಗೊತ್ತಾ? ಅಂದ್ರೆ ಅವ್ರ ಮನೆಗೆ ಲೇಟಾಗಿ ಬಂದ್ರು ಅನ್ನೋ ಮಾತ್ರಕ್ಕೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತಾನ? ಹೌದು, ಮತ್ತೆ ಗಂಡ ಆದವನ್ಗೆ ಮನೆ ಬಿಟ್ಟು ಆಚೆ ಹೋದ್ಮೇಲೆ ಎಷ್ಟು ಗಂಟೆಗೆ ಮನೆಗೆ ಬರ್ತೀನಿ ಅನ್ನೋ ಕಾತರ ಇರಬೇಕು. ಮನೇಲಿ ತನ್ನ ಹೆಂಡತಿ ಆದವಳು ತನ್ನ ಗಂಡನ ದಾರಿನೇ ಕಾಯ್ತಿದ್ದಾಳ ಅನ್ನೋ ಆತಂಕ ಇರಬೇಕು. ಆದ್ರೆ ನಿನ್ ಗಂಡನ್ಗೋ ಅದೇನು ಇಲ್ಲ. ಮನೇಲಿ ಹೆಂಡತಿ ಕಾಯ್ದ್ರೆ ಕಾಯ್ಲಿ ಬಿಡು ಅಂತ ಸುಮ್ಮನೆ ಇರ್ತಾರೆ. ಅಮ್ಮ, ಅವ್ರಿಗೋಸ್ಕರ ಕಾಯ್ದ್ರಲ್ಲಿ ಏನು ಪ್ರಯೋಜನ ಇಲ್ಲ, ಸುಮ್ಮನೆ ಹೋಗಿ ಮಲ್ಕೋ. ನಿನಗೆ ನಿಮ್ಮ ಅಪ್ಪನ ಬಗ್ಗೆ ಗೊತ್ತಿಲ್ಲ ಕಣೋ. ಯಾಕೆಂದ್ರೆ ನೀನ್ ಚಿಕ್ಕವನಿಂದ ದೊಡ್ಡವನಾಗಿರೋನು. ಅವ್ರು ನಿನಗಿಷ್ಟೆಲ್ಲ ಪ್ರೀತಿ ಕೊಟ್ಟಿದ್ದಾರೆ, ನಿನಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅನ್ನೋದು ಗೊತ್ತಾಗಲ್ಲ. ನಿನಗೋಸ್ಕರ ಅವ್ರು ಏನೆಲ್ಲ ಮಾಡಿದ್ರು ಅನ್ನೋದು ಅರ್ಥೋಗಿದೆ. ಆದ್ರೆ ನಾನು ನೀನ್ ಚಿಕ್ಕ ಮಗುವಿಂದ ದೊಡ್ಡವನಾಗೋವರೆಗೂ ನೋಡಿದ್ದೀನಿ. ಚಿಕ್ಕವನಿದ್ದಾಗ ಹೇಗಿದ್ದೆ, ದೊಡ್ಡವನಾದ್ಮೇಲೆ ಏನ್ ಮಾಡ್ತಾ ಇದ್ಯಾ, ಇದೆಲ್ಲ ನನಗೆ ಅರ್ಥ ಆಗುತ್ತೆ ಕಣೋ. ತಾಯಿ ಮಕ್ಕಳಿಗೆ ಜನ್ಮ ಕೊಟ್ಮೇಲೆ ಇವರೇ ನಿಮ್ಮಪ್ಪ ಅಂತ ಹೇಳ್ದಾಗ್ಲೇ ಗೊತ್ತಾಗೋದು ಅಪ್ಪ ಯಾರು ಅಂತ. ಆಗ ಮಕ್ಕಳು ಅಪ್ಪನ ನೆನ್ಪಿಟ್ಕೋತಾರೆ. ಆದ್ರೆ ನಿನ್ನ ಜೀವನದಲ್ಲಿ ಹಾಗಾಗ್ಲಿಲ್ಲ. ನೀ ಹುಟ್ಟಿ ಎಷ್ಟೋ ವರ್ಷಗಳಾದ್ಮೇಲೆ ನಿಮ್ಮಪ್ಪನ ನಾನು ತೋರಿಸ್ದೆ. ನಾನು ನಿನಗೆ ಜನ್ಮ ಕೊಟ್ಮೇಲೆ ದಿಕ್ಕಿಲ್ದೆ ದಾರಿ ಕಡ್ದೆ ನನ್ನ ಜೀವನ ಮುಗ್ದೋಯ್ತು ಅನ್ನುವಾಗ ಸೂರ್ಯ ಅವ್ರು ನನ್ನ ಕೈ ಹಿಡ್ದಿದ್ದು. ಅಮ್ಮ ನನಗೆ ಬಲವಂತವಾಗಿ ಮದುವೆ ಮಾಡಿದ್ರು. ನನ್ನ ಮನಸ್ಸನ್ನು ಅವ್ರಿಗೆ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೆ. ಆದ್ರೆ ನೀನು ಅವ್ರ ಕೈ ಹಿಡಿಯೋಕೆ ಕಾತರಿಸ್ತಾ ಇದ್ದೆ. ಸೂರ್ಯ ಅವ್ರನ್ನ ನನಗಿಂತ ಹೆಚ್ಚಾಗಿ ನೀನು ಅವ್ರನ್ನ ಹಚ್ಕೊಂಡಿದ್ದೆ. ನಿನಗೆ ಅವ್ರ ಆಸರೆ ಬೇಕಾಗಿತ್ತು, ಅವ್ರ ಅಕ್ಕರೆ ಬೇಕಾಗಿತ್ತು. ಅವತ್ತು ನೀನು ಅವ್ರನ್ನ ಅಪ್ಪ ಅಪ್ಪ ಅಂತ ಎಷ್ಟು ಪ್ರೀತಿಯಿಂದ ಕರಿತಾ ಇದ್ದೆ. ಇವತ್ತು ಯಾಕೋ ಹೀಗೆ ಮಾಡ್ತಾ ಇದೀಯ? ವಯಸ್ಸಾಗ್ತಾ ಆಗ್ತಾ ಮಕ್ಕಳು ತಂದೆ ಹೆಗ್ಲ ಮೇಲಿರೋ ಭಾರನ್ನ ಹಿಡಿಸ್ತಾರೆ. ನೀನ್ ನೋಡಿದ್ರೆ ತಂದೆನ ತಂದೆ ಅಲ್ಲ ಅಂತ ಹೇಳ್ತಾ ಇದೆಯಲ್ಲ. ಈಗ ನಿನಗಿದೆಲ್ಲ ಗೊತ್ತಾಗಲ್ಲ ಕಣೋ. ಮುಂದೊಂದು ದಿನ ಸಫರ್ ಪಡ್ತೀಯಾ, ಆಗ ಅರ್ಥ ಆಗುತ್ತೆ ನಿನಗೆ. ಸಾಕು ಸುಮ್ಮನೆ ರಮ್ಮ, ಸುಮ್ಮನೆ ನಿನ್ ಗಂಡನ ವಯಸ್ಕೊಂಡು ಮಾತಾಡ್ಬೇಡ. ನೀನ್ ಏನೇ ಹೇಳಿದ್ರು ಸರಿ, ನೀನ್ ಹೇಳೋ ನಮ್ಮಪ್ಪ ಸರಿ ಇಲ್ಲ. ಹೌದು ಆದಿ, ಇವತ್ತು ನಮ್ಮಪ್ಪ ಸರಿ ಇಲ್ಲ ಅಂತ ಹೇಳ್ತಾ ಇರೋ ನಿನ್ನ ಬಾಯಲ್ಲಿ ನಮ್ಮಪ್ಪನೇ ಸರಿ ಅಂತ ಹೇಳೋ ಸಮಯ ಬಂದೇ ಬರುತ್ತೆ. ಆದ್ರೆ ಅವತ್ತಿಗೂ ಇವತ್ತಿಗೂ ಇರೋ ಒಂದೇ ವ್ಯತ್ಯಾಸ ಏನು ಅಂದ್ರೆ, ಈಗ ನಾನು ಹೇಗೆ ತಂದೆ ಆಗಿದ್ದೀನೋ ಹಾಗೆ ನೀನು ತಂದೆ ಆಗಿರ್ತೀಯ. ನಮ್ಮಪ್ಪ ಹೇಳಿದ್ ಸರಿ ಅಂತ ನಿನಗನ್ನಿಸ್ತಾ ಇರುತ್ತೆ, ಆದ್ರೆ ನಿನ್ನ ಮಕ್ಕಳಿಗೆ ನಮ್ಮಪ್ಪ ಸರಿ ಇಲ್ಲ ಅಂತ ಅನಿಸ್ತಾ ಇರುತ್ತೆ. ಅಫ್ಕೋರ್ಸ್ ಮಿಸ್ಟರ್ ಶಿವರಾಜಶೇಖರ್, ನಾಳೆ ದಿನ ನಾನ್ ತಂದೆ ಆದ್ಮೇಲೆ ನೀವ್ ಹೇಳ್ದಾಗೆ ನಾನು ಮಾತಾಡ್ಬೋದು. ಆದ್ರೆ ಅದಕ್ಕೆ ನೀವು ಖುಷಿ ಪಡೋದ್ ಬೇಕಾಗಿಲ್ಲ. ಯಾಕಂದ್ರೆ ಆಗ ಖುಷಿ ಪಡೋದಕ್ಕೆ ನನಗ್ ಬೇರೆ ಅಪ್ಪನೇ ಇದ್ದಾರೆ.
ಶಶು 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 ಏನಾಯ್ತತ್ತೆ? ಯಾಕೆ ಕೂಗ್ಕೋತಾ ಇದೆಯಾ? ಈ ಫೋಟೋ ನೋಡು, ಮುಖ ಯಾರ್ದು ಅಂತ ಗೊತ್ತಾಗ್ತಿಲ್ಲ, ಎಲ್ಲ ಗೀಚಾಕ್ಬಿಟ್ಟಿದ್ದಾರೆ. ಯಾರು ಅಂತ ಗೊತ್ತೈತೇನೋ? ಇಲ್ಲ, ಗೊತ್ತಾಗ್ತಾ ಇಲ್ಲ. ಎಲ್ಲಿ ಸಿಕ್ತು ಈ ಫೋಟೋ? ನಿನ್ ರೂಮಲ್ಲೇ ಕಣೋ. ನನ್ನ ರೂಮಲ್ಲ. ಶಶು, ಇದನ್ನ ನೋಡಿದ್ರೆ ನನ್ಗೆ ಯಾಕೋ ಗಾಬರಿ ಆಗ್ತಿದೆ ಕಣೋ. ಇದನ್ನ ನೋಡ್ತಾ ಇದ್ರೆ ಆ ಚಕ್ರಿನೇ ಏನೋ ಪ್ಲಾನ್ ಮಾಡ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇದೆ. ಇದು 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 ನಾನು ಮುಂದೆ ಮಾಡಬೇಕು ಅಂದ್ಕೊಂಡಿರೋ ಪ್ರಾಜೆಕ್ಟ್. ಹೌದು ಕಣೋ, ನೀನು ಹೇಳೋ ಸರಿನೇ. ಅವನೇನೋ ಪ್ಲ್ಯಾನ್ ಮಾಡ್ತಿದ್ದಾನೆ. ಅವನೊಬ್ಬರೇ ರೂಮ್ನಲ್ಲಿದ್ದಾಗ ಯಾವುದೋ ಮನುಷ್ಯನ ಚಿತ್ರ ಬರೀತಾನೆ, ಅದ್ರ ಮೇಲೆಲ್ಲ ಚುಚ್ಚುತ್ತಾನೆ, ಗೀಚ್ತಾನೆ. ಶಶು, ನನಗೆ ಯಾಕೋ ಭಯ ಆಗ್ತಿದೆ ಕಣೋ. ಮತ್ತೆ ಯಾಕೆ ನಂಗೆ ಇದೆಲ್ಲ ಮೊದಲೇ ಹೇಳಲಿಲ್ಲ ಅತ್ತೆ? ಹೇಳಬೇಕು ಅಂತಾನೆ ಇದ್ದೆ ಕಣೋ, ಆದರೆ ಅವನು ಅದ್ಯಾವುದೋ ಕಂಪ್ನಿ ಪ್ರಾಜೆಕ್ಟ್ ಅಂತಾನೆ ಹೇಳ್ತಿದ್ದಲ್ಲ, ಇದು ಯಾವ ದೊಡ್ಡ ವಿಷಯ ಅಂತ ಸುಮ್ಮನೆ ಆಗ್ಬಿಟ್ಟೆ ನಾನು. ತಪ್ಪು ಮಾಡ್ಬಿಟ್ರೆ ನೀವು. ಈಗ ಯೋಚನೆ ಮಾಡೋಷ್ಟು ಟೈಮ್ ಇಲ್ಲ. ಬನ್ನಿ ಅವ್ರ ರೂಮ್ಗೆ ಹೋಗೋಣ. ಇದೇ ಕಣೋ, ಇದನ್ನೇ ನಾನು ಹೇಳಿದ್ದು. ರೂಮಲ್ಲಿ ಇಟ್ಕೊಂಡು ಏನೋ ಗೀಸ್ತಿರ್ತಾನೆ ಅನ್ನಲ್ಲ, ಇದನ್ನೇ ಕೇಳಿದ್ದಕ್ಕೆ ಅದ್ಯಾವುದೋ ಪ್ರಾಜೆಕ್ಟ್ ವರ್ಕ್ ಅಂತಂದ. ಪ್ರಾಜೆಕ್ಟ್ ವರ್ಕ್ ಹೀಗಿರುತ್ತೇನೋ? ಇದನ್ನೆಲ್ಲ ನೋಡ್ತಾ ಇದ್ರೆ ಅವ್ನು ಬೇರೆ ಏನೋ ಪ್ಲಾನ್ ಮಾಡ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇದೆ. ನಾನು ಆವತ್ತಿಂದ ಅದನ್ನೇ ಬಡ್ಕೊತಿರೋದು. ನೀ ನನ್ನ ಮಾತಿನ ಕಡೆನೇ ಗಮನ ಕೊಡ್ತೀರ. ಇವತ್ತು ಜಾಸ್ಮಿನ್ ಬರಲಿ, ನಾನು ಅವಳನ್ನೇ ನೇರವಾಗಿ ಕೇಳ್ತೀನಿ, ಅವ್ನು ಯಾರು ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತಾ ಅಂತ. ಕೇಳು, ಆದರೆ ನಮಗೆ ಅವನ ಮೇಲೆ ಅನುಮಾನ ಇದೆ ಅಂತ ಜಾಸ್ಮಿನ್ ಗೊತ್ತಾಗಬಾರ್ದು. ಇಂಡೈರೆಕ್ಟಾಗಿ ಮಾತಾಡು. ಸರಿ, ಇವತ್ತು ಅವಳು ಮನೆಗೆ ಬರಲಿ. ನಾನು ಮಾಡೋ ಮೊದಲನೇ ಕೆಲಸ ಅದೇ. ಸೂರ್ಯವ್ರೆ, ಅವನೇನೋ ಅವ್ನು ಮಾತು ಹೇಳ್ದ ಅಂತೇಳಿ ಅದನ್ನ ಮನಸ್ಸಿಗೆ ಹಚ್ಕೋಬೇಡಿ. ಅವನೇನು ಅಂತ ನಿಮಗೆ ಗೊತ್ತಲ್ವಾ? ಅವನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಮಗನ ಮಾತಿಗೆ ಅಮ್ಮನ ಕ್ಷಮೆ, ಸತ್ಯದ ಭೂತಕ್ಕೆ ಸುಳ್ಳಿನ ಮನಸ್ಸಾಕ್ಷಿ, ಕಾಣದ ಪ್ರೀತಿಗೆ ಬೆಳಕಲ್ಲೂ ಅಂಧಕಾರ. ಅವನ ದುಡುಕು ಸ್ವಭಾವ, ಕೋಪದಲ್ಲಿ ಏನೊಂದೆರಡು ಮಾತು ಹೇಳ್ದ. ದಯವಿಟ್ಟು ನೀವು ಅದನ್ನ. ನೀವೇನು ಭಯ ಪಡಬೇಡಿ, ನಾನೇನು ಅವನನ್ನು ಬೈತಾ ಇಲ್ಲ. ಇವತ್ತಲ್ಲ ನಾಳೆ ಅವನು ಮಾಡಿದ ತಪ್ಪಿಗೆ ತಕ್ಕ ಪಶ್ಚಾತ್ತಾಪ ಪಟ್ಟೆ ಪಡ್ತಾನೆ. ಆಗ ಗೊತ್ತಾಗತ್ತೆ ಈ ಅಪ್ಪನ ಬೆಲೆ ಏನು ಅಂತ. ಅದನ್ನ ಗೊತ್ತು ಮಾಡೋ ಜವಾಬ್ದಾರಿ ನಂದು. ಅದನ್ನೆಲ್ಲ ಮರೆತು ಬನ್ನಿ ಊಟಕ್ಕೆ ಮಾಡೋಣ. ಬೇಡ ಆರ್ತಿಯವ್ರೆ, ಮನೆ ಒಳಗಿನ ಶತ್ರುಗಳು, ಮನೆ ಹೊರಗಿನ ಶತ್ರುಗಳು ಬೇಡ ಅಂದ್ರೂ ಸಾಕಾಗುವಷ್ಟು ಬಡಿಸ್ತಾನೆ ಇದ್ದಾರೆ. ಅವ್ರು ಬಡಿಸಿದ್ದೇ ತಿನ್ನಕ್ಕಾಗ್ತಿಲ್ಲ ಅಂಥದ್ರಲ್ಲಿ. ಸೂರ್ಯವ್ರೆ, ನೀವು ಬಂದ್ಮೇಲೆ ಊಟ ಮಾಡೋಣ ಅಂತೇಳಿ ನಾನು ಊಟ ಮಾಡದೆ ಕಾಯ್ತಾ ಇದ್ದೆ.
ಆರತಿ ಅವರೇ, ಏನಾಯ್ತು? ಮಾತಾಡ್ಬಿಡಿ, ಕೇಳಿಸ್ಕೊಳ್ಳಿ. ಫೋನ್ ರಿಂಗ್ ಆಗ್ತಾ ಇದೆ. ಅದು ಗೊತ್ತು. ಇಷ್ಟೊತ್ತಲ್ಲಿ ಯಾರು ಫೋನ್ ಮಾಡಿರ್ತಾರೆ? ಎಲ್ಲ ಕಡೆ ಒಂದೇ ತಿರುಗುತ್ತೆ. ಇದು ಯಾವ ಕಡೆ ತಿರುಗಿಸೋದು? ಹಿಂಗ ಹಿಂಗ ಒಳಗಡೆ ಇರೋದು ಅಜ್ಜಿ ತಾನೆ? ಹೌದು. ಅವ್ರ ಹತ್ರ ಫೋನ್ ಇದೆಯಾ? ಇದೆ. ಇಷ್ಟೊತ್ತಲ್ಲಿ ಯಾರು ಫೋನ್ ಮಾಡಿರ್ತಾರೆ ಅವ್ರಿಗೆ? ಸೂರ್ಯ ಅವರೇ, ಸ್ವಾತಿ ಫ್ರೆಂಡ್ಸ್ ಯಾರೋ ಕಾಲ್ ಮಾಡಿರ್ತಾರೆ. ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತೀರಾ? ಮೊದಲು ನೀವು ಹೋಗಿ ಮಲ್ಕೊಳ್ಳಿ, ನಾನು ಬರ್ತೀನಿ. ಆದ್ಯಾವ್ರೆ ತಗೊಳ್ಳಿ ಕಾಫಿ. ಸ್ವಾತಿ, ಕಾಫಿ ಸಪ್ಪೆ ಇದೆ. ಹೌದಾ, ಕೊಡಿ, ಸಕ್ಕರೆ ಹಾಕೊಂಡು ಬರ್ತೀನಿ. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ, ಇನ್ನು ಸ್ವಲ್ಪ ಜಾಸ್ತಿನೇ ಹಾಕೊಂಡ್ ಬಂದಿದ್ದೀನಿ. ಇನ್ನು ಸಪ್ಪೆನೇ ಇದೆ. ಹೌದಾ, 3 ಸ್ಪೂನ್ ಹಾಕೊಂಡ್ ಬಂದಿದ್ದೀನಿ. ಇನ್ನು ನಿಮ್ಗೆ ಎಷ್ಟು ಸ್ಪೂನ್ ಬೇಕು? 3 ಸ್ಪೂನ್ ಶುಗರ್ ಹಾಕಿದ್ಯಾ? ಆದ್ರೂ ಸ್ವೀಟೇ ಇಲ್ಲ ಕಣೆ. ಸರಿ ಇರಿ, ಇನ್ನು ಸ್ವಲ್ಪ ಹಾಕೊಂಡ್ ಬರ್ತೀನಿ. ತಗೊಳ್ಳಿ, ಸಕ್ಕರೆ ಹಾಕೊಂಡ್ ಬಂದಿದ್ದೀನಿ. ಇನ್ನು ಸಪ್ಪೆನೇ ಇದೆ. ನಿಜ ಸಕ್ಕರೆ ಹಾಕಿದ್ಯಾ? ಹಾಕ್ದೆ, ಇನ್ನು ಸ್ವಲ್ಪ ಹಾಕೊಂಡ್ ಬರ್ಲಾ? ಹಾ ಸರಿ, ಕೊಡಿ. ಸ್ವಾತಿ, ಆಗ್ಲಿಂದ ಕಾಫಿ ಶುಗರ್ ಹಾಕ್ತಾನೆ ಇದೆಯಾ? ಏನಾಯ್ತು? ನೋಡಿ ಆಂಟಿ, ಆರ್ಯ ಅವ್ರಿಗೆ ಎಷ್ಟೇ ಶುಗರ್ ಆಗಿ ತಗೊಂಡೋಗಿ ಕೊಟ್ರು ಸ್ವೀಟ್ ಇಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಸಕ್ಕರೆ ಡಬ್ಬನೇ ತಗೊಂಡ್ ಹೋಗ್ತಾ ಇದೀನಿ. ಸ್ವಾತಿ, ಅದ್ ನಿಲ್ಲಿಡು. ಈಗ ಆರ್ಯನ್ಗೆ ಹೋಗಿ ಕಾಫಿ ಕೊಡು. ಅಕಸ್ಮಾತ್ ಶುಗರ್ ಸರಿ ಇಲ್ಲ ಅಂತ ಏನಾದ್ರು ಹೇಳಿದ್ರೆ ನೀನೊಂದು ಸಿಪ್ ಮಾಡಿ ಕೊಡು. ಆಗ ಎಲ್ಲ ಸರಿ ಹೋಗುತ್ತೆ. ಅದ್ ಹೇಗೆ? ಕೊಟ್ಟು ನೋಡು, ನಿನಗೆ ಗೊತ್ತಾಗುತ್ತೆ. ತಗೊಳ್ಳಿ, ಇನ್ನು ಜಾಸ್ತಿನ ಹಾಕೊಂಡ್ ಬಂದಿದ್ದೀನಿ. ಇದೇನೆ, ಮನೇಲಿ ಸಕ್ಕರೆನೇ ಇಲ್ವಾ? ಖಾಲಿ ಆಗಿದ್ಯಾ? ಸ್ವೀಟೇ ಇಲ್ಲ. ಹೌದಾ, ಕೊಡಿ, ನಾನ್ ಕುಡ್ದು ನೋಡ್ತೀನಿ. ಸಕ್ಕರೆ ಜಾಸ್ತಿನೇ ಇದೆಯಲ್ಲ. ಹೌದಾ, ಕೊಡು. ಈಗ ಸಕ್ಕದಾಗಿದೆ. ಈ ಕೆಲಸನ ಮುಂಚೆನೆ ಮಾಡಿದಿದ್ರೆ ಅರ್ಧ ಕೆಜಿ ಸಕ್ಕರೆ ಉಳಿದಿರೋದು. ತೂಕತ್ತು ಗಡಬಡ ಚಲ ಚಲ ಲಡಕೆ, ತೂಕತ್ತು ದಡಬಡ ಬಾಯ್ ಬಾಯ್ ಬಡಕೆ. ಇನ್ಮೇಲಿಂದ ನಿಮಗ್ ಕಾಫಿ ಕೊಡಕ್ಕೆ ಕೆಲ್ಸದವ್ರು ಬಂದ್ರೆ ಅವ್ರು ಕೊಡಕ್ಕಿಂತ ಮುಂಚೆ ನೀವು ಟೇಸ್ಟ್ ಮಾಡ್ಬಿಟ್ಟು ಕೊಡಿ ಅಂತ ಹೇಳ. ತೂಕತ್ತು ದಡಬಡ ಬಾಯ್ ಬಾಯ್ ಬಡಕೆ.
ಅಮ್ಮ ನಂಗೆ ಡ್ಯೂಟಿಗೆ ಲೇಟ್ ಆಯ್ತು, ಬರ್ತೀನಿ. ಏ ಆರ್ಯ, ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರ್ತೀಯ, 2 kg ಸಕ್ಕರೆ ತಗೊಂಬ. ಸ್ವಾತಿ ಕಾಫಿಗೆ ಸಕ್ಕರೆ ಹಾಕಿ ಹಾಕಿ ಖಾಲಿ ಮಾಡಿಬಿಟ್ಟಿದ್ದಾಳೆ. ಸ್ವಾತಿ, ಒಂದು ನಿಮಿಷ. ನಿನಗೆ ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಕಲ್ವಾ? ದೊಡ್ಡವರಿಗೆ ತೊಂದರೆ ಕೊಡಬಾರ್ದು ಅಂತ ಗೊತ್ತಾಗಲ್ವಾ ನಿಂಗೆ? ಯಾಕ ಅಂಕಲ್, ನಾನೇನಾದ್ರು ತಪ್ಪು ಮಾಡದ್ನಾ? ಒಂಥರ ತಪ್ಪೆ. ಪಾಪ ಅಜ್ಜಿ ರಾತ್ರಿ ಎಲ್ಲ ನಿದ್ರೆ ಬರಲ್ಲ ಅಂತ ಒದ್ದಾಡ್ತಿರ್ತಾರೆ. ಅಂಥವರಿಗೆ ಹೀಗೆ ತೊಂದರೆ ಕೊಡೋದು ಸರಿನಾ? ಇನ್ನು ನೀನ್ ಮೊಬೈಲ್ನ ರಾತ್ರಿ ಅಜ್ಜಿ ರೂಮಲ್ಲೇ ಬಿಟ್ಟು ಹೋಗಿದ್ಯಾ? ಅದರಿಂದ ಅವ್ರಿಗೆ ಎಷ್ಟು ತೊಂದರೆ ಆಯ್ತೋ ಏನೋ. ಸಾರಿ ಅಂಕಲ್, ಇನ್ ಮುಂದೆ ಹಾಗಾಗ್ದಿರಾಗ ನೋಡ್ಕೊಂತೀನಿ. ಸರಿ. ಇಲ್ಲಿ ಏನ್ ಮಾಡ್ತೀಯ? ಏನ್ ಹುಡುಕಾಡ್ತಾ ಇದ್ಯಾ? ಇಲ್ಲಿ ನಿನ್ಗೇನ್ ಕೆಲ್ಸ? ಅದು ಅಜ್ಜಿ, ನಿಮ್ ಮೊಬೈಲು ರಾತ್ರಿ ಅಂಕಲ್ಲು. ಅಷ್ಟೇ ತಾನೇ? ನೀನು ತೆಪ್ಪಗಿರು, ಅದ್ರ ಬಗ್ಗೆ ನೀನು ತಲೆ ಕೆಡ್ಸ್ಕೋಬೇಡ. ಅದಾಗಲ್ಲ ಅಜ್ಜಿ. ಹೇಳಿದ್ನಲ್ಲ, ಸುಮ್ಮನೆ ಇರು. ಅದರ ಬಾಯಿ ಮುಚ್ಚಿದ್ದೀನಿ. ಏನು ಆಗಿಲ್ಲ ಅಂತ ನೀನು ತೆಪ್ಪಗಿರು. ಮುಂದೆ ಏನು ಮಾಡಬೇಕು ಅಂತ ನನಗೆಲ್ಲ ಗೊತ್ತಿದೆ. ಅಜ್ಜಿ, ನೀವು ತುಂಬಾ ಹುಷಾರಾಗಿರ್ಬೇಕು. ಸ್ವಲ್ಪ ಏನಾದ್ರೂ. ಏಯ್, ನಾನು ನಿನ್ನ ಅಜ್ಜಿ. ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ನನಗೆ ಎಲ್ಲ ಗೊತ್ತಿದೆ. ನೀನು ಬಾಯಿ ಮುಚ್ಕೊಂಡು ತೊಲಗು. ಅದಕ್ಕೆ ರೀ ಜನ ಪೊಲಿಟಿಷಿಯನ್ಸ್ಗೆ ಬಾಯಿ ಬಂದಾಗ ಬೈಯೋದು. ಯಾರೋ ಒಬ್ರು ಮಾಡೋ ಕೆಟ್ಟ ಕೆಲಸಕ್ಕೆ ಎಲ್ರಿಗೂ ಕೆಟ್ಟ ಹೆಸರು. ನಾನು ಅವತ್ತೇ ಹೇಳಿದ್ನಲ್ಲ ನಿಮ್ಗೆ. ಸರಿ ಬಿಡಿ, ನಾನು ಆಫೀಸಿಗೆ ಬಂದು ಮಾತಾಡ್ತೀನಿ. ಓಕೆ, ಬಾಯ್. ಏನಾಯ್ತು ಸೂರ್ಯ ಅವರೇ? ಅದೇ ಆರ್ತಿ ಅವರೇ, ಮಾಮೂಲಿ. ಪಕ್ಷದಿಂದ ಪಕ್ಷಕ್ಕೆ ಹಾರೋದು, ದುಡ್ಡಿನ ಆಸೆಗೆ, ಅಧಿಕಾರದ ಆಸೆಗೆ ನಮ್ಮ ಪಕ್ಷದಲ್ಲೇ ಇಟ್ಕೊಂಡು ಆಪೋಸಿಷನ್ ಪಾರ್ಟಿಗೆ ಸಪೋರ್ಟ್ ಮಾಡೋದು. ತೆರೆ ಮೇಲೆ ಬರೋ ನಟರು ಮುಖಕ್ಕೆ ಬಣ್ಣ ಹಚ್ಕೊಂಡು ಆ್ಯಕ್ಟ್ ಮಾಡ್ತಾರೆ, ಆದರೆ ನಮ್ಮವರು ಹಾಗೆ ಆ್ಯಕ್ಟ್ ಮಾಡ್ತಾರೆ. ಈಗ ಯಾರು ಮೋಸ ಮಾಡಿ ಪಾರ್ಟಿ ಚೇಂಜ್ ಮಾಡಿರೋದು? ಅದೇ ಆ ಪಾಟೀಲ. ಅವ್ರು ಚೆನ್ನಾಗಿದ್ರಲ್ಲ ಸೂರ್ಯ ಅವರೇ? ಚೆನ್ನಾಗೇ ಇರ್ತಾರೆ, ಅದರ ಒಳಗೆ ಸ್ಕೆಚ್ ಹಾಕೊಂಡು ನಂಬುದವ್ರಿಗೆ ಮೋಸ ಮಾಡಿ ಕಾಲಲ್ಲಿ ಒದ್ದು ಹೋಗ್ತಾರೆ. ಅದಕ್ಕೆ ಹೇಳೋದು, ಬೆಳ್ಳಗಿರೋದೆಲ್ಲ ಹಾಲಲ್ಲ ಅಂತ. ಅಮ್ಮ, ನನ್ನ ಜೀವನದಲ್ಲಿ ಒಂದು ಮಹತ್ವವಾದ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ನನಗೆ ನಿನ್ನ ಆಶೀರ್ವಾದ ಬೇಕಮ್ಮ. ಒಳ್ಳೇದಾಗ್ಲಿ ಕಣೆ, ನೀನ್ ಮಾಡೋ ಪ್ರತಿ ಕೆಲಸದಲ್ಲಿ ಯಶಸ್ಸಿಗ್ಲಿ. ನನಗೆ ನಿನ್ನ ಆಶೀರ್ವಾದ ಒಂದಿದ್ರೆ ಸಾಕಮ್ಮ. ನಾನು ನನ್ನ ಗುರಿನ ತಲುಪ್ತೀನಿ. ಅದೇ ಏನ್ ಮಾಡ್ಬೇಕು ಅಂತಿದ್ಯಾ? ಮರಕ್ಕಿಂತ ಮರ ದೊಡ್ಡದು ಅಂತ ಹೇಳ್ತಾರಲ್ಲ, ಹಾಗೆ ನಾನು ಯಾರಿಗೂ ಕಮ್ಮಿಲ್ಲ ಅಂತ ತೋರ್ಸಕ್ ಕೊಟ್ಟಿದ್ದೀನಿ. ನಾನೇನು ಅಂತ ಕೆಲವರಿಗೆ ಅರ್ಥ ಮಾಡಿಸ್ಬೇಕಲ್ವಾ? ಅದಕ್ಕೆ ನನ್ನ ದಾರಿನ ನಾನೇ ಕಣ್ಣಿಡಿಯಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಆಶೀರ್ವಾದ ತಗೊಂಡ ಹಾಗೆ ನಿಮ್ಮ ಅಪ್ಪನ ಆಶೀರ್ವಾದನೂ ತಗೋ. ಅಪ್ಪನ ಆಶೀರ್ವಾದನ? ಅಮ್ಮ ಮುದ್ದು ಮಾಡೋದಕ್ಕೂ ಮುಂಚೆ ಶತ್ರುಗಳ ಕೈಲೇ ಕಂಕಣ ಕಟ್ಟಿಸ್ಕೊಳ್ಳೋದು ತ್ರೇತಾಯುಗದ ಸಂಪ್ರದಾಯ. ಆದ್ರೆ ಹಿತಶತ್ರುಗಳೇ ತುಂಬಿರೋ ಈ ಕಲಿಯುಗದಲ್ಲ. ಸೂರ್ಯ ಅವರೇ, ಅದೇ ಅವನ ಮಾತಿಂದ ನನಗೇನು ಬೇಸರ ಆಗಿಲ್ಲ. ಅವನ ನಡೆ, ಅವನ ಮಾತು ನಿಮಗೆ ವಿಚಿತ್ರ ಅಂತ ಅನ್ಸಿರ್ಬೋದು, ಆದರೆ ಅದೇ ಸತ್ಯ. ನನಗೆ ನನ್ನ ಪರಿಸ್ಥಿತಿಗಿಂತ ನಿಮ್ಮ ಸ್ಥಿತಿ ಬಗ್ಗೆ ಅನುಕಂಪ ಜಾಸ್ತಿ ಆಗ್ತದೆ. ಯಾಕೆ ಕೇಳ್ತಾ ಇದ್ದೀರಾ? ನೀವು ಅವನಿಗೆ ಆಶೀರ್ವಾದ ಮಾಡಿದ್ರಲ್ಲ, ಅದರಲ್ಲಿ ನನಗೆ ಶಾಪನೂ ಇದೆ. ಭೀಷ್ಮ ತನ್ನ ಸಾವಿನ ಗುಟ್ಟನ್ನ ಬಿಟ್ಕೊಟ್ನಲ್ಲ, ಹಾಗೆ